ಈ ದರ್ಶನ್ದು ಎಷ್ಟೇ ಸ್ಟೋರಿ ಬರಲಿ, ಆಯಿತಾ, ಪ್ರಜ್ವಲ್ ರೇವಣ್ಣ ಸ್ಟೋರಿ ಬರಲಿ, ಸೂರಜ್ ರೇವಣ್ಣ ಸ್ಟೋರಿ ಬರಲಿ, ಆಮೇಲೆ ಯಡಿಯೂರಪ್ಪ ಸ್ಟೋರಿ ಬರಲಿ, ಮೂಡ ಸ್ಟೋರಿ ಬಿಟ್ಟಿಲ್ಲ, ವಾಲ್ಮೀಕಿ ಹಗರಣ ಸ್ಟೋರಿ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈಗ ವಾಲ್ಮೀಕಿ ಹಗರಣಕ್ಕೆ ಬರ್ತೀನಿ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ರಾಜ್ಯ ಸರ್ಕಾರವನ್ನೇ ಅಲುಗಾಡಿಸಿದೆ. ಅಕ್ರಮ ಕೇಸ್ ಸಂಬಂಧ ಬಿ ನಾಗೇಂದ್ರ ಸೇರಿದಂತೆ 5 ಆರೋಪಿಗಳ ವಿರುದ್ಧ ಕೋರ್ಟ್ಗೆ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಅದರ ಅಪ್ಡೇಟ್ ಇಲ್ಲಿದೆ, ಕೇಳಿ. ಸರ್ಕಾರದ ಅಸ್ತಿತ್ವವನ್ನೇ ಅಲುಗಾಡಿಸಿತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣ. ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ಮಾಜಿ ಸಚಿವ ಹಾಲಿ ಶಾಸಕ ಬಿ ನಾಗೇಂದ್ರ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಗೇಂದ್ರ ವಿರುದ್ಧ 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಜೈಲು ಪಾಲಾಗಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಹಗರಣದ ಮಾಸ್ಟರ್ ಮೈಂಡ್ ಎಂದು ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಅಲ್ಲದೆ ಲೋಕಸಭಾ ಚುನಾವಣೆ ವೇಳೆ 21 ಕೋಟಿ ಹಂಚಿಕೆ ಸೇರಿ ಹಲವು ವಿಚಾರಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಇಡಿ ಅಧಿಕಾರಿಗಳು 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಚಾರ್ಜ್ ಶೀಟ್ ಅಲ್ಲಿ 21 ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂತೇಳಿ. ಆದ್ರಿಂದ ನಾನು ಮತ್ತೊಂದು ಅಂಶವನ್ನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಬಳ್ಳಾರಿ ಎಂಪಿ ಸ್ಥಾನದಿಂದ ತುಕಾರಾಂ ಅವರು ಏನು ಎಂಪಿ ಇದ್ದಾರೆ, ಆ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನೇನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಇಡಿ ಚಾರ್ಜ್ ಶೀಟ್ನಲ್ಲಿ ವಿತ್ ರೆಕಾರ್ಡ್ಸು ಹಣ ಎಲ್ಲಿಗೆ ಹೋಗಿದೆ, ಹಣ ಹೋಗಿರೋದು ಮತ್ತು ಅದರ ಹಣದ ಬಳಕೆ ಎಲ್ಲೆಲ್ಲಾಗಿದೆ ಮತ್ತು ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ರಿಪೋರ್ಟ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ನಾಗೇಂದ್ರ ಒನ್ ಆಫ್ ದ ಮಾಸ್ಟರ್ ಮೈಂಡ್, ಸತ್ಯನಾರಾಯಣ ವರ್ಮಾ, ನಾಗೇಂದ್ರ ಇವರೆಲ್ಲರೂ ಸೇರಿಯೇ ಸಂಚು ನಡೆಸಿದರು ಅನ್ನುವಂಥ ರಿಪೋರ್ಟನ್ನು ಹಾಕಿದೆ. ಈ ಹಿಂದೆ ತನಿಖೆ ನಡೆಸಿದ್ದ ಎಸ್ಐಟಿ ಶಿವಮೊಗ್ಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಈ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಹೆಸರು ಉಲ್ಲೇಖಿಸದೆ ಅಧಿಕಾರಿಗಳ ಪಾತ್ರದ ಬಗ್ಗೆ ವರದಿ ಸಲ್ಲಿಸಿತ್ತು. ಇದಕ್ಕೆ ತದ್ವಿರುದ್ಧವಾಗಿ ಇಡಿ ಮಾಜಿ ಸಚಿವ ಬಿ ನಾಗೇಂದ್ರ, ಸತ್ಯನಾರಾಯಣ ವರ್ಮಾ ಈ ಕೇಸ್ ಪ್ರಮುಖ ರೂವಾರಿ ಅನ್ನೋದನ್ನ ತನಿಖೆಯಲ್ಲಿ ಪತ್ತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೊಡ್ಡ ಸಂಚಲನ ಉಂಟು ಮಾಡಿದೆ. ಇದೀಗ ಈ ಕೇಸ್ ತನ್ನ ಮಗ್ಗುಲ ಬದಲಿಸಿದ್ದು. ಇದೀಗ ಮೂಡ ಹಗರಣ ರಾಷ್ಟ್ರಪತಿ ಅಂಗಳ ಅಂದರೆ ಇದೇ ರಾಜ್ಯಪಾಲರು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟದ್ದು ಬಹಳ ಆತಂಕಕಾರಿ ಅಂತಂದರೆ, ಈಗ ಮೂಡ ಹಗರಣದಲ್ಲಿ ಹೈಕೋರ್ಟ್ ಕೊಟ್ಟು ಪ್ರಾಸಿಕ್ಯೂಷನ್ ಆಗುತ್ತೋ ಇಲ್ಲೋ ಬೇರೆ ವಿಚಾರ. ರಾಜ್ಯಪಾಲರು ತನ್ನ ವಿರುದ್ಧ ನಡೆದಂಥ ಪ್ರತಿಭಟನೆ, ರಾಜಭವನಕ್ಕೆ ನುಗ್ಗುವಂಥ ವಿಚಾರ ಅಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಕೊಟ್ಟಿದ್ದಾರಾ? ಈ ವರದಿ ಆಧಾರದ ಮೇಲೆ ಸರ್ಕಾರವನ್ನು ವಜಾ ಮಾಡುವ ಅವಕಾಶ ಇರುತ್ತೆ, ರಾಷ್ಟ್ರಪತಿ ಆಡಳಿತ ಇರುವಂಥ ಅವಕಾಶ ಇರುತ್ತೆ. ಹಾಗೇನಾದರೂ ಆಗತ್ತಾ? ಆ ಒಂದು ಆತಂಕ ಇದೆ. ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ರಾಷ್ಟ್ರಪತಿ ಅಂಗಳದಲ್ಲಿ ಮೂಡ ಚೆಂಡು. ಕೇಂದ್ರಕ್ಕೆ ರಿಪೋರ್ಟ್ ನೀಡಿದ ರಾಜ್ಯಪಾಲ. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದ ಮೂಡ ಸೈಟ್ ಹಗರಣ ಈಗ ಕೇಂದ್ರದಲ್ಲೂ ಸದ್ದು ಮಾಡಲಿದೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿದ್ದು, ಇದನ್ನ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಇದರ ನಡುವೆ ಮೂಡ ಹಗರಣ ಇದೀಗ ರಾಷ್ಟ್ರಪತಿ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಅಂಗಳ ತಲುಪಿದೆ.
ರಾಷ್ಟ್ರಪತಿಗೆ ರಾಜ್ಯಪಾಲರು ಪಿನ್ ಟು ಪಿನ್ ಮಾಹಿತಿ ರವಾನೆ ಮಾಡಿದ್ದಾರೆ. ಮೂಡ ಹಾಗೂ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ್ದು, ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವ ಬೆದರಿಕೆ ಹಾಗೂ ಮೂಡ ವಿಚಾರವಾಗಿ ತಮ್ಮ ವಿರುದ್ಧ ನಡೆದ ಧರಣಿ ಬಗ್ಗೆ ಮಾಹಿತಿ ನೀಡಿದ್ದು, ಇದರ ಜೊತೆಗೆ ರಾಜ್ಯಾದ್ಯಂತ ನಡೆದ ಪ್ರತಿಭಟನೆ, ಪ್ರತಿಕೃತಿ ದಹನ ಇದರ ಬಗ್ಗೆಯೂ ರಿಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಸಿಎಂ ಟೀಕೆ, ಬುಲೆಟ್ ಪ್ರೂಫ್ ಕಾರಿನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣ ಹಾಗೂ ಗಂಭೀರ ಟಿಪ್ಪಣಿ ಮಾಡಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ವರದಿಯನ್ನ 2 ದಿನಗಳ ಹಿಂದಷ್ಟೇ ರಾಜ್ಯಪಾಲರು ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಇದರೊಂದಿಗೆ ಮೂಡ ಪ್ರಕರಣ ಇನ್ನೊಂದು ಮಜಲಿಗೆ ಹೊರಳಿದೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಸಂಗ್ರಾಮ ಸೃಷ್ಟಿಸುವ ಸಾಧ್ಯತೆ ಇದೆ. ಇನ್ನು ಈ ಸಂಬಂಧ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ? ಇನ್ನು ರಾಜ್ಯಪಾಲರ ದೂರಿನ ವರದಿ ಬಗ್ಗೆ ರಾಷ್ಟ್ರಪತಿ ಮತ್ತು ಕೇಂದ್ರ ಗೃಹ ಸಚಿವಾಲಯ ಯಾವ ಕ್ರಮ ಕೈಗೊಳ್ಳುತ್ತೆ ಎನ್ನುವುದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ರಾಷ್ಟ್ರಪತಿ ಅಂಗಳದಲ್ಲಿ ಮುಡಾ ಹಗರಣ ಅಂತ ಹೇಳುವಾಗ ರಾಷ್ಟ್ರಪತಿ ಆಳ್ವಿಕೆ ಏನಾದರೂ ಹೇರಿಕೆ ಆಗುತ್ತಾ ಅನ್ನೋ ಒಂದು ಭಯ ಶುರು ಆಗುತ್ತೆ. ಪತ್ರದಲ್ಲಿ ಏನು ಬರೆದಿದ್ದಾರೆ? ಮುಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಯಿತು. ಇದನ್ನು ಮಾಹಿತಿಯನ್ನು ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿಸಿದ್ದಾರೆ. ಯಾಕಂದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಡರಲ್ಲಿ ಬರ್ತಾರೆ, ಪ್ರಧಾನಿಗಳ ಅಂಡರಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ರಾಷ್ಟ್ರಪತಿ ಹೇಗಿರ್ತಾರೆ, ರಾಷ್ಟ್ರದ ಮೊದಲು ರಾಜ ಇದ್ದಂಗೆ ಆಯಿತಾ. ಮೊದಲು ಹಂಗೆ ಒಂದೊಂದು ರಾಜ್ಯಕ್ಕೆ ರಾಜ ಇರ್ತಾರೆ, ಆದರೆ ಎಲ್ಲ ನಡೆಸೋದು ಮಂತ್ರಿ. ಹಾಗೇನು ಅದೇ ಸಿಸ್ಟಮ್, ಆದರೆ ಪ್ರಜಾತಂತ್ರ ವ್ಯವಸ್ಥೆ. ರಾಷ್ಟ್ರಪತಿ ಅಂತಂದರೆ ಒಂದು ರೀತಿಯಲ್ಲಿ ಏನು ಚಕ್ರವರ್ತಿ ಇದ್ದಂಗೆ. ಅವರ ಅಂಡರಲ್ಲಿರುವಂಥ ಪ್ರಧಾನಮಂತ್ರಿ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲ ರಾಜ್ಯಗಳಿಗೂ ಒಂದೊಂದು ರಾಜ. ಆ ರಾಜ ಅಂದರೆ ರಾಜ್ಯಪಾಲ. ಆ ರಾಜ್ಯಪಾಲರಿಗೊಬ್ಬ ಮಂತ್ರಿ ಅಂದರೆ ಮುಖ್ಯಮಂತ್ರಿ. ಅರ್ಥ ಆಯ್ತಾ? ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅದೇ ಸಿಸ್ಟಮ್. ಅದನ್ನು ಒಂದು ರೀತಿಯಲ್ಲಿ ಏನು ಆಧುನಿಕ ಯುಗದಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮಾಡಿದ್ದಾರೆ. ಇವರು ಮಾಹಿತಿ ಕೊಡಬೇಕು. ಮುಖ್ಯಮಂತ್ರಿ ಅವರನ್ನು ಕೇಳೋ ರೈಟ್ಸ್ ಇದೆ ಯಾರಿಗೆ? ರಾಜ್ಯಪಾಲರಿಗೆ. ಏನಾಗ್ತಾಯಿದೆ ರಾಜ್ಯದಲ್ಲಿ, ಬನ್ನಿ ಕೊಡಿ, ಮಾಹಿತಿ ಕೊಟ್ಟು ಬರ್ತಾರೆ. ಆಮೇಲೆ ಕಾರ್ಯಕ್ರಮ ಶುರುವಾಗುತ್ತಲ್ಲ, ವಿಧಾನಸಭಾ ಅಧಿವೇಶನ, ಆಗ ರಾಜ ಬರಬೇಕು. ಅಂದರೆ ರಾಜ್ಯಪಾಲ ಬಂದು ಇದು ನನ್ನ ಸರ್ಕಾರ ಅಂತ ಅವ್ರು ಹೇಳೋದು. ನನ್ನ ಸರ್ಕಾರ, ಇವರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಹೋಗಿ ಮಾಡ್ತಾರೆ. ಏನೇ ಸಮಸ್ಯೆ ಆದಾಗಲೂ ಕೂಡ ಆಗ ಸಿದ್ದರಾಮಯ್ಯನವರು ನಾನು ಒಂದು 4 ಜನ ಎಕ್ಸ್ಟ್ರಾ ಮಂತ್ರಿಗಳನ್ನು ಸೇರಿಸ್ಕೊಳ್ತೀನಿ ಅಂತ ಇವ್ರ ಹತ್ರ ಪರ್ಮಿಷನ್ ಪಡಿಬೇಕು, ರಾಜ್ಯಪಾಲರ ಹತ್ರ. ಅವರು ಪರ್ಮಿಷನ್ ಹಾಕಿ ನಾನು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಯಾರು? ಇದೇ ರಾಜ್ಯಪಾಲರು. ಇದು ಸಿಸ್ಟಮ್, ಗೊತ್ತಾಯ್ತಲ್ಲ? ಹಾಗೇನೆ ಕೇಂದ್ರದಲ್ಲಿ ಇವರು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಏನಾದರೂ ಆದರೆ, ನನ್ನ ರಾಜ್ಯದಲ್ಲಿ ಹಿಂಗಾಗ್ತಾ ಇದೆ ಅಂತೇಳಿ? ಪ್ರಧಾನಮಂತ್ರಿಗಲ್ಲ, ರಾಷ್ಟ್ರಪತಿಗೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ರವಾನೆ ಮಾಡಿದ್ದಾರೆ. ಮುಡಾ ಹಾಗೂ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವ ಬೆದರಿಕೆ ಬಂದಿದೆ. ಮುಡಾ ವಿಚಾರವಾಗಿ ತಮ್ಮ ವಿರುದ್ಧ ನಡೆದ ಧರಣಿ, ರಾಜ್ಯಾದ್ಯಂತ ಪ್ರತಿಭಟನೆ, ಪ್ರತಿಕೃತಿ ದಹನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಹೋದ್ಯೋಗಿಗೆ ಅವರೊಂದಿಗೆ ಸಿಎಂ ಟೀಕೆ ಮಾಡಿದ್ದಾರೆ. ನಾನು ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗಂಭೀರ ಟಿಪ್ಪಣಿ ಮಾಡಿದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೂ ಕಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯಕ್ಕೂ ಮಾಹಿತಿ ರವಾನೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ವಿವಿ ಘಟಿಕೋತ್ಸವಕ್ಕೆ ಬರಲಿಲ್ಲ ರಾಜ್ಯಪಾಲರು. ಕಾನೂನು ದೃಷ್ಟಿ ಇರ್ಬೋದು, ಬರಲಿಲ್ಲ. ಇವೆಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳಿಗೆ ಏನು ಅವಕಾಶ ಇದೆ? ಮುಡಾ ಬಿಟ್ಟಾಕಿ, ಮುಡಾ ಬದಿಗೋಯ್ತು. ಆರ್ಟಿಕಲ್ 356 ಅಂತ ಒಂದಿದೆ. ಆರ್ಟಿಕಲ್ 356 ರಾಷ್ಟ್ರಪತಿ ಆಡಳಿತ ಹೇರೋದಕ್ಕೆ ಶಿಫಾರಸು ಮಾಡಿದ್ರಾ? ಅದು ಗೊತ್ತಿಲ್ಲ ನಮಗೆ. ವರದಿ ಕೊಟ್ಟಿದ್ದಾರೆ. ಇದು ಆದರೆ ಆರ್ಟಿಕಲ್ 356 ಅಡಿಯಲ್ಲಿ ರಾಜ್ಯ ಸರ್ಕಾರವನ್ನು ವಜಾ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ವೈಫಲ್ಯ ಕಂಡು ಬಂದಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಬಹುದು. ನಿರ್ಧಾರಕ್ಕೂ ಮುನ್ನ ರಾಷ್ಟ್ರಪತಿ ರಾಜ್ಯಪಾಲರಿಂದ ವರದಿ ಮುಖ್ಯ. ರಾಜ್ಯ ಸರ್ಕಾರ ರಾಜ್ಯಪಾಲರು ಅಧಿಕಾರದ ಹಿಡಿತ ತಪ್ಪಿದರೆ ಕ್ರಮ ಕೈಗೊಳ್ಳಬಹುದು. ಆಡಳಿತ ವೈಫಲ್ಯ ಕಂಡು ಬಂದಲ್ಲಿ ಸರ್ಕಾರ ಅಮಾನತು ಮಾಡಬಹುದು. ರಾಷ್ಟ್ರಪತಿಗಳು ರಾಜ್ಯಪಾಲರ ನಿರ್ಧಾರವನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಸರ್ಕಾರ ಬರಲ್ಲ. ಈಗ ಇವರೇನಾದರೂ ಅಮಾನತು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ನೋಡಿ, ಎಂಥ ಡೆಮಾಕ್ರೆಟಿಕ್ ಸೆಟಪ್ ಅಲ್ವಾ? ಆದರೆ ಸರ್ಕಾರ ಅಮಾನತು ಮಾಡಿದ ನಿರ್ಧಾರ ವಾಪಸ್ ಪಡೆಯಬಹುದು. ಅದು ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ನಿರ್ಧಾರದ ಮೇಲೆ ಇರಲಿದೆ. ರಾಷ್ಟ್ರಪತಿ ರಾಜ್ಯಪಾಲ ನಿರ್ಧಾರವನ್ನು ಸಂಸತ್ತ ಮುಂದಿಡಬೇಕು. ಈಗ ಇವರು ರಾಷ್ಟ್ರಪತಿ ವಜಾ ಮಾಡಬೇಕು ಅಂದರೆ ರಾಷ್ಟ್ರಪತಿ ಅದನ್ನು ಸಂಸತ್ತಿನಲ್ಲಿಡಬೇಕು. ನೋಡಿ, ಡೆಮಾಕ್ರೆಟಿಕ್ ಸೆಟಪ್.
ರಾಜ್ಯಪಾಲರಿಗೆ ರೈಟ್ಸ್ ಇದೆ, ರಾಷ್ಟ್ರಪತಿಗೆ ಪತ್ರ ಬರೆಯೋದು, ರಾಷ್ಟ್ರಪತಿಗೆ ಸರ್ಕಾರವನ್ನು ವಜಾ ಮಾಡೋ ರೈಟ್ಸ್ ಇದೆ. ಆ ವಜಾ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಸಂಸತ್ನಲ್ಲಿ ಅದಕ್ಕೆ ಅನುಮೋದನೆ ಸಿಗಬೇಕು, ಪಾರ್ಲಿಮೆಂಟ್ನಲ್ಲಿ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಯಾರು ವೋಟ್ ಹಾಕಿ ಕಳಿಸಿದ್ದಾರೆ, ವೋಟ್ ಹಾಕಿದ ಜನಗಳ ಪ್ರತಿನಿಧಿಯಲ್ಲಿದ್ದಾರೆ, ಅವರು ಅಂದರೆ ನಾವು ನಿರ್ಧಾರ ಕೈಗೊಳ್ಬೇಕು ಸರ್ಕಾರ ವಜಾ ಮಾಡಬೇಕಾ ಬೇಡವಾ ಅಂತ. ಅರ್ಥ ಆಯ್ತಾ? ರಾಜಭರಣಕ್ಕೆ ಮತ್ತು ಪ್ರಜಾತಂತ್ರ ವ್ಯವಸ್ಥೆಗಿರುವಂಥ ವ್ಯತ್ಯಾಸ. ಅಲ್ಲಿರುವಂಥ ಎಂ ಪಿಗಳು ಯಾರು? ನಾವು ಕಳಿಸಿದವರು ಅಂತ ಲೆಕ್ಕ ಪ್ರಕಾರ. ನಮ್ಮನ್ನು ಕೇಳಿದವರು ಮಾಡ್ಬಾರ್ದು, ನಮ್ಮನ್ನು ಕೇಳ್ದಂಗೆ ಅಂತ. ಓಕೆ, ಸರ್ಕಾರ ಅಮಾನತು ಮಾಡಿದಾಗ ಇಲ್ಲ ವಜಾ ವಾಪಸ್ ಪಡೆದಾಗ ಈ ಎರಡೂ ನಿರ್ಣಯವನ್ನು 2 ತಿಂಗಳ ಮುಕ್ತಾಯದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು. ಈಗ ಬ್ರಹ್ಮಾಸ್ತ್ರ ರಾಜ್ಯಪಾಲರ ಕೈಯಲ್ಲಿದೆ, ಕೇಂದ್ರಕ್ಕೂ ವರದಿ ಹೋಗಿದೆ. ಈ ಹಿಂದೆ ಹಲವು ರಾಜ್ಯ ಸರ್ಕಾರವನ್ನು ವಜಾ ಮಾಡಿದ ಉದಾಹರಣೆ ಕೂಡ ಇದೆ. ಇದಾಗತ್ತೆ ಹೋಗುತ್ತೆ ಅಂತಲ್ಲ, ಒಂದು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ 2 ಆತಂಕ. ಹೈಕೋರ್ಟ್ ಏನು ಹೇಳುತ್ತೆ ಮೂಡ ವಿಚಾರಕ್ಕೆ, ರಾಷ್ಟ್ರಪತಿಗಳು ಯಾರು ಗೊತ್ತು ಟಮಕ್ಕಂತ ಚೇಂಜ್ ಮಾಡಿಬಿಟ್ರೆ, ರಾಷ್ಟ್ರಪತಿ ಆಳ್ವಿಕೆ ಏರ್ಬಿಟ್ರೆ ಏನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಮತ್ತೆ 6 ತಿಂಗಳೊಳಗೆ